ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸ್ರಿ. ಅಂದ್ರೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣಗಳು ಹಲವಾರು ರೀತಿಯಾದ ಕಾರಣಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಾರಣಗಳನ್ನು ನಾವು ಹುಡುಕ್ಬೋದು. ಆದರೆ ದೇವರ ಆತ್ಮನ ಹೇಳ್ತಿರುವಂಥ ಕಾರ್ಯ ನೋಡ್ರಿ, ತಪ್ಪು ಹೊರಿಸೋದಕ್ಕೆ ಕಾರಣಗಳಿದ್ದರೂ ಸಹ ತಪ್ಪು ಹೊರಿಸದೆ ಏನು ಮಾಡ್ರಿ, ಅವ್ರನ್ನ ಸೈರಿಸಿಕೊಂಡು ಅಂದ್ರೆ ಸಹಿಸ್ಕೋಬೇಕು. ಅವ್ರು ಮಾಡಿದಂಥ ತಪ್ಪುಗಳು, ಅವ್ರು ಮಾಡಿದಂಥ ಪಾಪಗಳು, ಅವ್ರು ಮಾಡಿದಂಥ ದ್ರೋಹಗಳು, ಅವ್ರು ಮಾಡಿದಂಥ ಮೋಸಗಳು ಎಲ್ಲವನ್ನ ಸಹಿಸಿಕೊಳ್ಳಬೇಕು. ಅವರನ್ನು ಕ್ಷಮಿಸಬೇಕೆಂಬುದಾಗಿ ದೇವರ ಆತ್ಮ ಹೇಳುತ್ತೆ. ನಿಮ್ಮ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ಯಾರೇ ಏನೇ ತಪ್ಪು ಮಾಡಿರ್ಬೋದು, ಒಂದು ವೇಳೆ ನಿಮ್ಮ ಜೊತೆ ಇದ್ದವರಾಗಿರ್ಬೋದು, ನಿಮ್ಮ ಜೊತೆ ನಿಮ್ಮನ್ನು ಪ್ರೀತಿಸಿದವರಾಗಿರ್ಬೋದು, ನೀವು ನಂಬಿದವರಾಗಿರ್ಬೋದು, ನಂಬಿಕೆ ದ್ರೋಹ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ವಂಚನೆ ಮಾಡಿರ್ಬೋದು, ದುಡ್ಡು ತೆಗೆದುಕೊಂಡು ಕೊಡದೇ ಇರ್ಬೋದು, ಒಂದು ವೇಳೆ ನಿಮ್ಮ ಫೋನ್ನೇ ತೆಗೆದೇ ಇರ್ಬೋದು, ಅಥವಾ ನಿಮಗೆ ಮೋಸ ಮಾಡಿರ್ಬೋದು, ನಿಮ್ಮ ಜೀವಿತದಲ್ಲಿ ಆಟ ಆಡಿರ್ಬೋದು, ಯಾವುದಾದ್ರೂ ಒಂದು ವಿಧದಲ್ಲಿ ನಿಮ್ಮನ್ನು ನೋಯಿಸಿರ್ಬೋದು. ಆದರೆ ದೇವರಾತ್ಮನ ಹೇಳ್ತಿರುವಂಥದ್ದು ಸರಿಯಾಗಿ ಗಮನಿಸಬೇಕು. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ದೇವರು ನಮ್ಮನ್ನು ಕ್ಷಮಿಸಿದ್ದಾನಲ್ಲ, ಆ ರೀತಿಯಲ್ಲಿ ನಾವು ಸಹ ಕ್ಷಮಿಸಬೇಕು. ಕರ್ತನು ನಮ್ಮನ್ನು ಯಾವ ರೀತಿ ಕ್ಷಮಿಸಿದನೆಂಬುದಾದರೆ, ನಮ್ಮ ಮೇಲಿರುವಂಥ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡನು. ನಮಗೆ ಬರಬೇಕಾದ ಶಿಲುಬೆಯ ಮರಣವನ್ನು ಆತನು ಹೊತ್ತುಕೊಂಡನು. ನಮ್ಮ ಬರಬೇಕಾದ ಶಿಲುಬೆ ಮರಣ ಅವನು ಸಹಿಸಿಕೊಂಡನು. ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವಾದನು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಹೌದು ಪ್ರಿಯರೇ, ನಿಜವಾಗಿ ಹೇಳಬೇಕಾದ್ರೆ ಆತನು ಶಿಲುಬೆಯಲ್ಲಿ ಮರಣ ಹೊಂದುವಾಗಲೂ ಸಹ ಆತನ ಪಕ್ಕದಲ್ಲಿದ್ದಂಥ ಒಬ್ಬ ಕಳ್ಳನನ್ನು ಕ್ಷಮಿಸಿದನು. ಎಸ್ ಸ್ವಾಮಿ, ಆತನ ಕಳ್ಳನನ್ನು ಕ್ಷಮಿಸಿ ಇವತ್ತೇ ನನ್ನೊಟ್ಟಿಗೆ ನೀನು ಇರುವೆ ಎಂಬುದಾಗಿ ಹೇಳಿದನು. ಅಂಥ ಒಂದು ಮನಸ್ಸು ಎಸ್ ಸ್ವಾಮಿ ಮನಸ್ಸಾಗಿತ್ತು. ಅಂಥ ಮನಸ್ಸು ನನಗೂ ನಿಮಗೂ ಇರಬೇಕೆಂಬುದಾಗಿ ಇಲ್ಲಿ ದೇವರ ಆತ್ಮನ ಹೇಳ್ತದನೆ. ಅದಕ್ಕೆ ಆತನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬೆಲೆ ಬಿಡದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಬೇಕೆಂಬುದಾಗಿ. ಪ್ರಿಯರಾದವರೇ, ನಾವು ಒಬ್ಬರನ್ನ ಕ್ಷಮಿಸುವಾಗ ಅದಕ್ಕಿಂತ ಉತ್ತಮವಾದಂಥ ಕಾರ್ಯ ಈ ಲೋಕದಲ್ಲಿ ಬೇರೆ ಯಾವುದೂ ಸಹ ಇಲ್ಲ ಎಂಬುದಾಗಿ ನಾವು ಗಮನಿಸ್ಬೋದು. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತರು, ಮಹಾಪರಿಶುದ್ಧನು, ಉನ್ನತನು ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತಿನ ದಿನದಲ್ಲಿ ಕರ್ತನೆ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಕರ್ತನೆ, ಇವತ್ತಿನ ದಿನದಲ್ಲಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಯಾರನ್ನೆಲ್ಲ ನಾವು ಕ್ಷಮಿಸಲಿಕ್ಕೆ ಆಗದಂಥ ಮನಸ್ಸಿನಲ್ಲಿ ನಮ್ಮ ಕಹಿ ಇದೆಯೋ ಸ್ವಾಮಿ, ಅವರನ್ನು ಕ್ಷಮಿಸುವಂಥ ಹೃದಯ, ಅವರನ್ನು ಕ್ಷಮಿಸುವಂಥ ಮನಸ್ಸು ನಮಗೆ ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ವಾಕ್ಯನ ಕೇಳುವಂಥ ಪ್ರತಿಯೊಬ್ಬ ಹೃದಯದಲ್ಲಿ ಕ್ಷಮಿಸುವ ಮನಸ್ಸು, ಕ್ಷಮಿಸುವ ಹೃದಯವನ್ನು ಕೊಡ್ರಿ. ಹಾಗೆ ಎಲ್ಲರನ್ನು ಕ್ಷಮಿಸಿ ಎಲ್ಲರೊಟ್ಟಿಗೆ ಅವರು ಸಹಜವಾಗಿ ಸಮಾಧಾನವಾಗಿರುವಂತೆ ಕರ್ತನೆ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಅದರ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.